ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು BN Bro. ದಿಸ್ ಇಸ್ ಚರಣ್. ನಾವು ಫ್ರೇಡ್ ಅನಾಲಿಸಿಸ್ ಏನು ಮಾಡಿದ್ವಿ, ಬ್ಯಾಂಕ್ ನಿಫ್ಟಿ ಯೂ ಟರ್ನ್ ಆಗುತ್ತೆ ಅಂತ ಹೇಳಿದ್ವಿ, ಆಗಿದೆಯಾ ಇಲ್ವಾ, ಆ ಥರ ಫಸ್ಟೇ ಅನಾಲಿಸಿಸ್ ಮಾಡೋಕ್ಕೆ ಸಾಧ್ಯನಾ ಅಂತ ಒಂದ್ಸಲಿ ನೋಡೋಣ. ಓಕೆ, ಇವತ್ತು BTCಯಲ್ಲಿ ಇನ್ನೊಂದು ಅದ್ಭುತ ಮಾಡಿದ್ವಿ, ಡ್ರಾಯಿಂಗ್ ಬರೆದಿದ್ದೆ, ಆ ಡ್ರಾಯಿಂಗ್ ವರ್ಕ್ ಆಗಿದೆ ಇಲ್ವಾ ನೋಡೋಣ. ಓಕೆ, ನಾವು ಟ್ರೇಡ್ ಮಾಡಿದ್ವಿ, ಅದರಲ್ಲಿ ಏನು ಪ್ರಾಫಿಟ್ಸ್ ಬಂದಿದೆ ಅದು ನೋಡೋಣ. ಟೆಲಿಗ್ರಾಮ್ ಅಪ್ಡೇಟ್ಸ್ ಕೂಡ ಒಂದ್ಸಲಿ ಚೆಕ್ ಮಾಡ್ಕೊಳ್ಳೋಣ. ಓಕೆ, ಆ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ಯೂಟ್ಯೂಬ್ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಲೈವ್ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ ನಾನು ಅದರಲ್ಲಿ. ನಿಮ್ಮ ಅನಾಲಿಸಿಸ್ಗೆ ಹೆಲ್ಪ್ ಆದರೆ ನೋಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಓಕೆ, ಈಗ ನೋಡಿ, ಒಂದ್ಸಲ ಅನಾಲಿಸಿಸ್ ವೀಡಿಯೋ ಪ್ಲೇ ಮಾಡ್ತೀನಿ ನಾನು. ಡೈರೆಕ್ಟ್ ಯೂಟ್ಯೂಬಿಂದನೇ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಡೈರೆಕ್ಟ್ ಯೂಟ್ಯೂಬಲ್ಲಿ ಇರ್ತದೆ, ಇದು ಕೇಳಿಸ್ಕೊಳ್ಳಿ. ಇದು ಒಂದ್ಸಲಿ ಸೆಲ್ಲಿಂಗ್ ಸೆಟ್ ಮಾಡಬೇಕಂದ್ರೆ ಈ ಸಪೋರ್ಟ್ ಬ್ರೇಕ್ ಆಗಬೇಕು. ಬ್ರೇಕ್ ಮಾಡಿದ್ರೆ 50% ಅಷ್ಟೇ ಸೆಲ್ ಮಾಡ್ತೀವಿ, ಯಾಕಂದರೆ ಈ ಸಪೋರ್ಟ್ವರೆಗೂ ಬರೋದು ಕನ್ಫರ್ಮ್ ಇರಲ್ಲ. ಓಕೆ, ಇದು ಸೆಂಟ್ರಲ್ ಯೂ ಟರ್ನ್ ಆಗೋಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಕೇಳಿಸ್ಕೊಂಡ್ರಲ್ವಾ, ಡೈರೆಕ್ಟ್ ಯೂಟ್ಯೂಬಿಂದನೇ ಪ್ಲೇ ಮಾಡಿದ್ದೀನಿ. ಇದು ಸೆಲ್ಲಿಂಗ್ ಮಾಡಿದ್ರು 50% ಅಷ್ಟೇ ಬರುತ್ತೆ. ಸೆಂಟ್ರಲ್ ಯೂ ಟರ್ನ್ ಇಲ್ಲೂ ಸಪೋರ್ಟ್ವರೆಗೂ ಬರೋಕ್ಕೆ ಚಾನ್ಸ್ ಇಲ್ಲ. ಇದು ಇಲ್ಲಿಂದ ಯೂ ಟರ್ನ್ ಆಗಿ ಮೇಲೆ ಹೋಗುತ್ತೆ ಅಂತ. ಓಕೆ, ನಂಬರ್ ನೆನ್ಪಿಟ್ಕೊಳ್ಳಿ, 58,880 ನಮ್ಮ ಸಪೋರ್ಟ್ ಲೆವೆಲ್. ಈಗ ಬನ್ನಿ, ಈಗ ನಾವು ಚಾರ್ಟ್ ಮೇಲೆ ಹೋಗೋಣ. ಬ್ಯಾಂಕ್ ನಿಫ್ಟಿ 58,880 ರೈಟ್ ಸಪೋರ್ಟ್, ಫ್ರೈಡೇದು ಇದು ಸಪೋರ್ಟ್. ಏನು ಹೇಳಿದ್ದೆ ಅಂದರೆ ಸೆಲ್ಲಿಂಗ್ ಮಾಡಿದ್ರು ಅಷ್ಟೇ 50% ಚಾನ್ಸ್ ಅಷ್ಟೇ ಸಪೋರ್ಟ್ ಬ್ರೇಕ್ ಆದರೂ ಇದು ಇಲ್ಲಿಂದ ಯೂ ಟರ್ನ್ ಆಗಿ ಮೇಲೆ ಹೋಗುತ್ತೆ ಅಂತ. ಈ ಥರ ಅನಾಲಿಸಿಸ್ ಮಾಡೋಕ್ಕೆ ಪಾಸಿಬಲ್ ಆಗುತ್ತಾ ಇಲ್ಲ ಅಂತ ಕ್ವಶನ್ ಮಾರ್ಕ್. ನಾನು ಮಾಡಿ ತೋರಿಸಿದ್ದೀನಿ, ನೀವು 700 ವೀಡಿಯೋದಲ್ಲಿ ನೋಡ್ಕೋಬೋದು ನಾವೇನು ಮಾಡ್ಕೊಂಡು ಬಂದಿದ್ದೀವಿ ಅಂತ. 700 ವೀಡಿಯೋಸ್, ಒಂದೆರಡು ವೀಡಿಯೋಸ್ ಅಲ್ಲ, 700 ವೀಡಿಯೋಸ್. ಇದು ನೋಡಿ. ಓಕೆ, ಕ್ಲಿಯರಾಗಿ ಯೂ ಟರ್ನ್ ಆಗಿ ಮೇಲೆ ಹೋಗುತ್ತೆ. ಇದು ಇಲ್ಲಿವರೆಗೂ ಬರೋಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳಿದ್ದೆ. ದಿಸ್ ಈಸ್ ದ ರಿಸಲ್ಟ್. ಬಂದು ಇಲ್ಲಿಂದ ಕ್ಲಿಯರಾಗಿ ಯೂ ಟರ್ನ್ ತಗೊಂಡು ಮೇಲೆ ಹೋಗಿದೆ. ಓಕೆ, ಇದು ವರ್ಕ್ ಆಗಿರೋ ವಿಧಾನ. ಟೆಲಿಗ್ರಾಮಲ್ಲಿ ಅಪ್ಡೇಟ್ ಏನಂದರೆ 50 ಮಿನಿಟ್ಸ್ ಕ್ಯಾಂಡಲ್ ಹೈ ಬ್ರೇಕ್ ಆದರೆ ಬೈ ಮಾಡ್ಕೋಬೇಕು, ಲೋ ಬ್ರೇಕ್ ಆದರೆ ಸೆಲ್ ಮಾಡ್ಕೋಬೇಕು ಅಂತ. ಇದು ಬ್ರೇಕ್ ಆಯಿತು, ಈ ಝೋನಿಂದ ಹೈ ಎಂಟ್ರಿ ಬಂದಿಲ್ಲ, ಸಿ ಕಡೆ ಎಂಟ್ರಿ ಬಂದಿಲ್ಲ, ಪಿ ಕಡೆ ಟ್ರಿಗರ್ ಆಯಿತು. ಅದು ಕ್ಲಿಯರಾಗಿ ಅಪ್ಡೇಟ್ ಕೊಟ್ಟಿದ್ದೆ ನಾನು ಟೆಲಿಗ್ರಾಮಲ್ಲಿ. ದಿಸ್ ಈಸ್ ದ ರಿಸಲ್ಟ್. ಇಷ್ಟು ಫಾಲ್ ಆಗಿದೆ ನೋಡಿ, ಇದೆಲ್ಲ ಪಿ ಕಡೆ ಫಾಲ್ ಆದರೆ, ಲೋ ಬ್ರೇಕ್ ಆದರೆ ಮಾಡ್ಕೊಳ್ಳಿ ಅಂತ ಇದು ಬಂದಿದೆ. ಓಕೆ, ಈಗ ಇವತ್ತು ಇಂಟ್ರಾಡೇ BTC ಏನು ಮಾಡಿದ್ದೀವಿ, ಬೆಳಗ್ಗೆ BTC ನೋಡ್ಕೊಳ್ಳಿ. BTC ಸೆಲ್ ಮಾಡಿದ್ವಿ, ಗೋಲ್ಡ್ ಸೆಲ್ ಮಾಡಿದ್ವಿ ವಿತ್ ಡ್ರಾಯಿಂಗ್. ದಿಸ್ ಈಸ್ ದ ಡ್ರಾಯಿಂಗ್. ಬೆಳಗ್ಗೆ ನಾನು ಸೆಲ್ ಮಾಡಿದಾಗ ಇಲ್ಲಿತ್ತು ನನ್ನ ಪೊಸಿಷನ್, ನಾನು ಅಪ್ಡೇಟ್ ಮಾಡಿಕೊಂಡಾಗ. ಯಾಕಂದರೆ ನಾವು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಕೊಡಲ್ಲ, ನಾವು ಸೆಬಿ ರಿಜಿಸ್ಟರ್ಡ್ ಅಲ್ಲ. ನಮ್ಮ ಎಜುಕೇಷ್ನಲ್ ಆಗಿ ನಮ್ಗೆ ಗೊತ್ತಿರೋದನ್ನು ಶೇರ್ ಮಾಡ್ತೀವಿ. ನಿಮ್ಗೇನಾದ್ರು ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇದು ನೋ ಪ್ರಾಬ್ಲಮ್. ನೋಡಿ, ಇದು ಬಂದು ರೀಟ್ರೇಸ್ ಆಗಿ ಬರುತ್ತೆ ಇಲ್ಲಿವರೆಗೂ ಅಂತ. ಇಲ್ಲಿಂದ ಇಲ್ಲಿಗೆ 2500 ಪಾಯಿಂಟ್ಸ್. ಓಕೆ, ದಿಸ್ ಈಸ್ ದ ರಿಸಲ್ಟ್. ಅದಾದಮೇಲೆ ಈಗ ಅಟ್ ಪ್ರೆಸೆಂಟ್ ಕ್ಲಾಸ್ ನಡೀತಾ ಇತ್ತು, ಕ್ಲಾಸಲ್ಲಿ ಬೈ ಮಾಡಿದ್ವಿ ಇದನ್ನು, ಈ ಮೂಮೆಂಟಮ್. ಅದ್ರದ್ದು ರಿಸಲ್ಟ್ ತೋರಿಸ್ತೀನಿ. ಓಕೆ, ನೀವು ನೋಡ್ಕೋಬೋದು ಇವಾಗ ಅದ್ರದ್ದು ಟೈಮ್ ನೋಡ್ಕೊಳ್ಳಿ. ಜಸ್ಟ್ ಕ್ಲಾಸ್ 6:33 ನಡೆದಿದ್ದು, ಕ್ಲಾಸ್ ಆದಮೇಲೆ ವೀಡಿಯೋ ಮಾಡ್ತಾ ಇರೋದು. ಇನ್ನೂ ರಿಪೋರ್ಟ್ಸೇ ಬರ್ತಿದ್ದಾವೆ, ಅವ್ರ ಕ್ಲಾಸ್ ರಿಪೋರ್ಟ್ಸ್. ಓಕೆ, ಇದು ರಿಸಲ್ಟ್ ನೋಡಿ. ಇವಾಗ ಬೈ ಮಾಡಿರೋದು ಇವರು ಬೇಗ ಎಕ್ಸಿಟ್ ಮಾಡಿಬಿಟ್ಟಿದ್ದಾರೆ. $24 ಬುಕ್ ಮಾಡಿದ್ದಾರೆ, ಅದಿನ್ನೂ ಟಾರ್ಗೆಟ್ ಇದೆ. ಓಕೆ, ಇದು ಲೈವ್ 6 ಗಂಟೆ 5 ನಿಮಿಷಕ್ಕೆ ಕ್ಲಾಸ್ ಮಾಡಿಕೊಂಡು ಲೈವ್ ಮಾಡಿರೋದು. ಓಕೆ, ಇದು ಇವತ್ತು ನಾವು BTC ಇಲ್ಲಿಂದ ಕ್ಲಿಯರ್ ಸೆಲ್ಲಿಂಗ್, ಇವಾಗ ಇಲ್ಲಿಂದ ಬೈಯಿಂಗ್ ಅಲ್ಲಿದ್ದೀವಿ. ಗೋಲ್ಡ್ ಸೆಲ್ಲಿಂಗ್ ಹೇಳಿದ್ದೆ ಬೆಳಗ್ಗೆ, ಇದು ರಿಸಲ್ಟ್. ಇಲ್ಲಿಂದ ಸೆಲ್ಲಿಂಗ್, ಇದು ನಮ್ಮ ಝೋನ್ವರೆಗೂ ಇಷ್ಟು ಮೂಮೆಂಟಮ್. ಆಲ್ಮೋಸ್ಟ್ 60 ಪಾಯಿಂಟ್ಸ್ ಅಂದರೆ ಗೋಲ್ಡ್ ತುಂಬ ದೊಡ್ಡ ಟ್ರೇಡ್ ಅದು. ಈ 21 ಡೇಸು ಕಂಪ್ಲೀಟ್ ಫುಲ್ ದೊಡ್ಡ ಟ್ರೇಡೇ ಕ್ಯಾಚ್ ಮಾಡಿದ್ದೀವಿ. ಓಕೆ, ಡನ್. ಈಗ ನಾಳೆ ಬ್ಯಾಂಕ್ ನಿಫ್ಟಿ 0 to hero ಲೆವೆಲ್ಸ್ ಅಂತ ತಮ್ಲೇನ್ ನೋಡಿದಿರಲ್ಲ, ಅದ್ರದ್ದು 0 to hero ತಮ್ಲೇನ್ಸ್ ಯಾವ ಥರ ಚೆಕ್ ಮಾಡ್ಕೋಬೇಕು ಅಂದರೆ ನೋಡ್ಕೊಳ್ಳಿ. ಇದು ಕಂಟಿನ್ಯೂಸ್ ಆಗಿ 1, 2, 3 ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಫಾಲ್ ಆಗ್ತಿದೆ. ಅಂದರೆ ಇಲ್ಲಿ ಯಾರು ಪುಟ್ನ ಸೆಲ್ ಮಾಡಿ ಕೂತ್ಕೊಂಡಿರ್ತಾರೋ, ಕಾಲ್ನ ಸೆಲ್ ಮಾಡಿ ಕೂತಿರ್ತಾರೋ, ಕಾಲ್ನ ಸೆಲ್ ಮಾಡಿ ಕೂತಿರ್ತಾರೋ ಅವ್ರು ಕಂಟಿನ್ಯೂಸ್ ಆಗಿ 3 ಡೇಸಿಂದ ಪ್ರಾಫಿಟಲ್ಲೇ ಇದ್ದಾರೆ. ಅವ್ರನ್ನ ಹೋಲ್ಡ್ ಮಾಡೋಕ್ಕಾಗಲ್ಲ. ಅವರು ನಾಳೆ ಮಧ್ಯಾಹ್ನವರೆಗೂ ಇದ್ದರೂ ಮಧ್ಯಾಹ್ನ ಮೇಲೆ ಪ್ರಾಫಿಟ್ ಬುಕ್ ಮಾಡಲೇಬೇಕು. ಬುಕ್ ಮಾಡಿದಾಗ ಮಾರ್ಕೆಟ್ ರಿಕವರಿ ಅನ್ನೋದು ಬರಲೇಬೇಕು. ಓಕೆ, ಅದಕ್ಕೆ ನಾಳೆ ನಾವೇನು ಪ್ಲ್ಯಾನ್ ಮಾಡ್ತೀವಿ ಅಂದರೆ
ಇದ್ರ ಲೆವೆಲ್ ಮೇಲೆ ಬೈಯಿಂಗ್ ಪ್ಲ್ಯಾನ್, ಇದ್ರ ಕೆಳಗಡೆ ಸೆಲ್ಲಿಂಗ್ ಪ್ಲ್ಯಾನ್, ಇದ್ರ ಒಳಗಡೆ ನೋ ಟ್ರೇಡೇ ಮಾಡಲ್ಲ. ಇದು ಒಂದು ಝೋನ್ 1 ಆಗಿ ಕನ್ಸಿಡರ್ ಮಾಡ್ಕೊಳ್ತೀವಿ, ಇದು ಝೋನ್ 2 ಆಗಿ ಮಾಡ್ಕೊಳ್ತೀವಿ. ಇದ್ರ ಒಳಗಡೆ ನಾವು ಟ್ರೇಡ್ ಮಾಡಲ್ಲ. ಓಕೆ, ಇದ್ರ ಮೇಲೆ ಇಲ್ಲಿ ಬಂದಾಗ ನಿಮ್ಮ ರಿಸ್ಕ್ ರೇಷನ್ ನೋಡಿಕೊಂಡು ಔಟ್ ಆಫ್ ದಿ ಮನಿ OTMನ 0 to 0 ಅಂತೀರಲ್ಲ ಅದನ್ನು ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ಅನಾಲಿಸಿಸ್ ಪ್ರಕಾರ. ಇದ್ರ ಕೆಳಗಡೆ ಏನಾದರೂ ಬಂದರೆ ನಾನೇ ಅಪ್ಡೇಟ್ ಕೊಡ್ತೀನಿ ಟೆಲಿಗ್ರಾಮಲ್ಲಿ ಕೂಡ. ಓಕೆ, ಇದು ಬ್ಯಾಂಕ್ ನಿಫ್ಟಿ, ಇದು ಬ್ಯಾಂಕ್ ನಿಫ್ಟಿ ಪರ್ಫೆಕ್ಟ್ ವರ್ಕಿಂಗ್ ಯೂಟರ್ನ್. ಓಕೆ, ನಾಳೆ ಇದು ಹೈ ಕ್ರಾಸ್ ಆದರೆ ಬೈಯಿಂಗ್ ಆರ್ ಈ ಲೋ ಬ್ರೇಕ್ ಆದರೆ ಸೆಲ್ಲಿಂಗ್. ಇದ್ರ ಮೇಲೆ ಬೈಯಿಂಗ್, ಇದ್ರ ಕೆಳಗಡೆ ಸೆಲ್ಲಿಂಗ್, ಇದ್ರ ಸೆಂಟ್ರಲ್ಲಿ ನೋ ಟ್ರೇಡ್. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ಈ ಲೆವೆಲ್ಸ್ ಅನಾಲಿಸಿಸ್ ವಿಡಿಯೋದೆಲ್ಲ ಏನು ಹೇಳ್ತೀವಿ ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್. ಇದನ್ನು ಕಂಪ್ಲೀಟಾಗಿ ಬ್ಲೈಂಡಾಗಿ ಫಾಲೋ ಮಾಡಬೇಡಿ. ನಿಮ್ಮ ಅನಾಲಿಸಿಸ್ ನೀವು ನೋಡ್ಕೊಳ್ಳಿ. ಅದಕ್ಕೆ ಏನಾದರೂ ಲೆವೆಲ್ಸ್ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.